ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಇವಾಗ ಬಂಗಾರ ತಿರುಪತಿ ಗುಟ್ಟಪಲ್ಲಿ ಅಂತ ಒಂದು ಕ್ಷೇತ್ರ ಇದೆ. ಇಲ್ಲಿ ಏಕಾಂತ ಶ್ರೀನಿವಾಸ ಅಂತ ಒಂದು ದೇವಸ್ಥಾನ ಇದೆ. ಇವರು ಬಡವರ ತಿರುಪತಿ ಅಂತ ಹೇಳ್ತಾ ಇದ್ದಾರೆ. ಬಡವರ ತಿರುಪತಿ ಅಂದರೆ ತಿರುಪತಿಗೆ ಹೋಗ್ಬೇಕಂದ್ರೆ ಒಂದು 5,000 10,000 ರೂಪಾಯಿ ಬೇಕು. ಇಲ್ಲಿ ಹೋಗೋಕ್ಕೆ ಒಂದು 500 ರೂಪಾಯಿ ಇದ್ದರೆ ಸಾಕು, ಹೋಗಿ ಬರ್ಬೋದು. ಇಲ್ಲಿ ಭೃಗು ಮಹರ್ಷಿ ಅಂತ ಒಬ್ಬ ಮಹರ್ಷಿ ವೈಕುಂಠಕ್ಕೆ ಹೋಗಿ ದೇವ್ರನ್ನ ನೋಡೋಕ್ಕೆ ಹೋಗುತ್ತಾರೆ. ಅಲ್ಲಿ ಹೋಗುವಾಗ ಅವರು ಏಕಾಂತವಾಗಿರುವಾಗ ಅವರು ಹೃದಯ ಮೇಲೆ ಒದ್ದು ಬಿಡ್ತಾರೆ. ಆವಾಗ ಕೋಪ ಬಂದು ನಮ್ಮ ಪದ್ಮಾವತಿ ತಾವೇ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾರೆ. ಆವಾಗ ಅವ್ರ ಕಾಲಿಲ್ಲ ಇರುವ ಜ್ಞಾನ ದೃಷ್ಟಿಯನ್ನು ಕೈಯಲ್ಲಿ ಮುಚ್ಚಿಬಿಡ್ತಾರೆ. ಆಮೇಲೆ ನಾನು ಪಾಪ ಮಾಡಿಬಿಟ್ಟೆ, ನಾನು ನಮ್ಮ ಸಂಸ್ಬಿಡಿ ಅಂತ ಹೇಳುವಾಗ, ನೀನು ಹೋಗಿ ಶೇಷಸ್ಥಳ ಅಂತ ಈವಾಗ ಇರೋ ಈ ಗುಟ್ಟಲಿಯಲ್ಲಿ ತವ ಮಾಡು, ನಾನು ಬಂದು ನಿಮ್ಮನ್ನು ಪಾಪ ವಿಮೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಅದಕ್ಕೆ ಅವರು ಇಲ್ಲಿ ಬಂದು ನೆಲೆ ನಿಲ್ಲಿಸಿರ್ತಾರೆ. ಅವ್ರಿಗೆ ಬಂದು ದರ್ಶನ ಕೊಟ್ಟು ಇವಾಗ ಅವರು ಇಲ್ಲಿ ನೆಲೆಸಿರ್ತಾರೆ. ಆಮೇಲೆ ಬಂದು ಶ್ರೀನಿವಾಸನಾಗಿ ಏಕಾಂತ ಶ್ರೀನಿವಾಸನಾಗಿ ಇಲ್ಲಿ ನೆಲೆ ನಿಲ್ಲಿಸಿದ್ದಾರೆ. ಇದು ಒಂದು ಬೆಟ್ಟ ಗುಡ್ಡಗಳ ಕೂಡ ಬಂದಿರೋ ದೇವಸ್ಥಾನ. ಇದು ಒಂದು ಗುಟ್ಟ ಮೇಲೆ ಏಕಾಂತ ಶ್ರೀನಿವಾಸ ಇರ್ತಾರೆ. ಅವರು 6 ದ್ವಾರ ಮುಖಾಂತರ ನೋಡಬೇಕು ಅವ್ರನ್ನ. 6 ದ್ವಾರದಲ್ಲಿ 6 ದ್ವಾರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಕೂಡಿರುತ್ತೆ. ಅದನ್ನು ಆ ಥರ ಹೇಳ್ಬೇಕು. ಮದ ಮಾತ್ಸರ್ಯಗಳು. ಇದು ಕೋಲಾರ ಡಿಸ್ಟಿಕ್. ಮುಂದೆ ಬಂಗಾರಪೇಟೆ ತಾಲೂಕಾಗಿತ್ತು. ಇವಾಗ KGF ತಾಲೂಕಾಗಿ ಪರಿವರ್ತನೆ ಆಗಿದೆ. ಈಗ KGF ತಾಲೂಕಲ್ಲಿ ಬೇತ್ಮಂಗಲಿಂದ ಒಂದು 6 ಕಿಲೋಮೀಟ್ರ್ ಇರುತ್ತೆ. ಬೇತ್ಮಂಗಲಿಂದ ಒಂದು 6 ಕಿಲೋಮೀಟ್ರ್, ಮುಳಬಾಗಿಲಿಂದ ಒಂದು 20 ಕಿಲೋಮೀಟ್ರ್ ಇರುತ್ತೆ. ವಿಕೋಟೆಯಿಂದ ಒಂದು 20 ಕಿಲೋಮೀಟ್ರ್ ಐತೆ. ಇಲ್ಲಿ ಇದು ಬಂಗಾರ ತಿರುಪತಿ ಬಂದು ತಿರುಪತಿ ದೇವಸ್ಥಾನ ಅಲ್ಲಿ ಇದೆ. ತಿರುಪತಿ ದೇವಸ್ಥಾನ ನಿರ್ವಾಹಣೆಯಲ್ಲಿ ನಡೆಯುತ್ತೆ ಇದು. ಇಲ್ಲಿ ಬಂದರೆ ಕಷ್ಟಗಳು ತೀರುತ್ತೆ. ತಿರುಪತಿ ಹೋದರೆ ಒಂದು ತಿರುಪ ಇರುತ್ತೆ ಅಲ್ಲ, ಆ ಥರ ಇಲ್ಲಿ ಬಂದ್ರೂ ಬಡವರ ತಿರುಪತಿ ಇದು. ಬಡವರ ತಿರುಪತಿಯಲ್ಲಿ ಇಲ್ಲೇನು ಒಳ್ಳೆಯದು ನಡೆಯುತ್ತೆ. ನಾವು ತಿಳ್ಕೊಂಡು ಬರೋ ಕಷ್ಟ ಎಲ್ಲ ತೀರುತ್ತೆ. ಇಲ್ಲಿ ಗರುಡ ಕಾಲಲ್ಲಿ ಹಾವನ್ನು ಇಟ್ಕೊಂಡು ಇರುವಾಗ ಒಂದು ಬೊಮ್ಮೆ ಇರುತ್ತೆ. ಇಲ್ಲಿ ಫಸ್ಟು ಆಂಜನೇಯ ದೇವಸ್ಥಾನ. ಆಂಜನೇಯನ ನೋಡಿಬಿಟ್ಟು ಮೇಲೆ ಹೋಗಬೇಕು. ಪೂಜೆ ಮಾಡ್ತಾಯಿದ್ದೀನಿ ನೋಡು, ಪಂಚಮುಖ ಆಂಜನೇಯರ ಇದು. ಪೂಜೆ ಮಾಡಿಬಿಟ್ಟು ಹೋಗೋದು ಇಲ್ಲಿಂದ. ಆಂಜನೇಯನ ದೇವಸ್ಥಾನ ಇದು. ಇಲ್ಲಿ ನಾಗರ ದೇವಸ್ಥಾನ ಇದೆ, ತೇಜಸ್ತಂಭ. ದೇವರನ್ನು ನೋಡೋಕ್ಕೆ ಆಗಲ್ಲ ಇಲ್ಲಿ ನೋಡಿ 6 ದ್ವಾರದ ಒಳಗೆ ದೇವರನ್ನ ನೋಡಬೇಕು. ಇಲ್ಲಿ ಅದು ತೋರ್ಸೋಕ್ಕೆ ಪರ್ಮಿಷನ್ ಇಲ್ಲ ನೋಡಿ, ಅದು ಒಳಗೆ ಇದೆ ದೇವರು, ನೋಡೋಕ್ಕೂ ಪರ್ಮಿಷನ್ ಇಲ್ಲ. ಉತ್ಸವ ದೇವರು ಶ್ರೀನಿವಾಸ ದೇವಸ್ಥಾನ, ಏಕಾಂತ ಶ್ರೀನಿವಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಬೆಟ್ಟದಲ್ಲಿ ಏಕಾಂತ ಶ್ರೀನಿವಾಸ ಮಾತ್ರ ಇರ್ತಾನೆ. ಇಲ್ಲಿ ಭೂದೇವಿ ಶ್ರೀದೇವಿ ತಾಯಾರು ಇರಲ್ಲ. ಇದೊಂದು ಹಸು. ಶ್ರೀನಿವಾಸ ಫಸ್ಟ್ ಬರುವಾಗ ಒಂದು ಪುಟ್ಟದಲ್ಲಿ ಇರ್ತಾನೆ. ಆ ಪುಟ್ಟಕ್ಕೆ ಪಾಲು ಕೊಡುವ ದೇವರವರು. ಇವಾಗ ಪದ್ಮಾವತಿ ತಾಯಾರವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿಂದು ಫೋಟೋ ಇಡುವಾಗ ಶ್ರೀನಿವಾಸನ ದೇವಸ್ಥಾನ ಕಾಣುತ್ತಾ ಇದೆ.
ಸ್ವಲ್ಪ ಬಿಸಿಲಿಲ್ಲ, ಸಾಯಂಕಾಲ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇನ್ನೊಂದು ಸಲ ಹಾಕ್ತೀನಿ. ಇವಾಗ ಇಷ್ಟೇ ಆಗೋದು. ಅಲ್ಲಿ ಗರುಡ ಕಾಣಿಸ್ತಾ ಇದೆ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲೇನು ಲೈಕ್ ಮಾಡಿ ಪ್ಲೀಸ್.